ನಮಸ್ಕಾರ. ಜನ ಆಯಾ 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 ಅಂತ ತಲೆ ಕೆಡಿಸ್ಕೊಂತಿರ್ತೀರ. ಸಾರ್ ಮನೇನ ಧ್ವಜಾಯದಲ್ಲಿ ಕಟ್ಟಿಸ್ಕೊಬೇಕು, ಸಿಂಹಾಯದಲ್ಲಿ ಕಟ್ಟಿಸ್ಕೊಬೇಕು, ವೃಷಭಾಯದಲ್ಲಿ ಕಟ್ಟಿಸ್ಕೊಬೇಕು, ಗಜಾಯದಲ್ಲಿ ಕಟ್ಟಿಸ್ಕೊಬೇಕು. ಅವ್ರು ಹೇಳಿದರು ಇದು ನಿಮ್ಮದು ಆಯಾ ಸಿಂಹಾಯ ಅಂತೆ, ಗಜಾಯ ಬರಲ್ಲಂತೆ, ವೃಷಭಾಯ ಅಂತೆ, ಇಲ್ಲ ಇದು ಧ್ವಜಾಯದಲ್ಲೈತಂತೆ, ಕರಾಯದಲ್ಲೈತಂತೆ, ಧೂಮಾಯದಲ್ಲೈತಂತೆ ಅಂತ ತಲೆ ಕೆಡಿಸ್ಕೊಂತಿರ್ತೀರ ನೋಡಿ. ದಯವಿಟ್ಟು ನಮ್ಮದು ಯಾವ ಆಯ ಬರುತ್ತೆ ಸಾರ್ ಅಂತ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಯಾವ ರೀತಿ ಆಯಾ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಗ್ರಂಥಗಳಲ್ಲಿ. ಪ್ರಾಚೀನ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುಶಾಸ್ತ್ರವು ನೋಡ್ಕೊಳ್ಳಿ, ಆಲಯ ವಾಸ್ತು, ದೇವಾಲಯ ವಾಸ್ತು, ರಾಜಾಲಯ ವಾಸ್ತು, ಗ್ರಾಮಾಲಯ ವಾಸ್ತು ಎಂಬುದಾಗಿ ವಿಭಾಗಿಸಲ್ಪಟ್ಟಿದೆ. ಆಲಯ ವಾಸ್ತು ವಿಭಾಗವು ಗೃಹಸ್ಥನು ವಾಸ ಮಾಡುವ ವಾಸಗೃಹಕ್ಕೆ ನಿರ್ಮಾಣಕ್ಕೆ ಸಂಬಂಧಿಸಿರುತ್ತೆ. ಆಲಯ ವಾಸ್ತು ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ಕೆಳಗಂಡಂತಿದೆ ನೋಡಿ. ಗೃಹ ನಿರ್ಮಾಣಕ್ಕೆ ಉದ್ದ ಮತ್ತು ಅಗಲದ ಅಳತೆಯ ಸಂಖ್ಯೆಯನ್ನು ಗುಣಿಸಿದರೆ ಈ ಕ್ಷೇತ್ರದ ಫಲಗಳನ್ನು ತಿಳಿಸುವ ಕ್ಷೇತ್ರಫಲ ಸಂಖ್ಯೆ ಸಿಗುವುದು. ಈಗ ಉದ್ದ ಇಂಟು ಅಗಲ = ಕ್ಷೇತ್ರಫಲ ಸಂಖ್ಯೆ. ಅದನ್ನು ಆ ಕ್ಷೇತ್ರಫಲ ಸಂಖ್ಯೆಯನ್ನು 9ರಿಂದ ಗುಣಿಸಿ 8ರಿಂದ ಭಾಗಿಸಿದರೆ ಉಳಿಯುವ ಶೇಷ ಸಂಖ್ಯೆ ಆಯವಾಗುತ್ತೆ. ಇವಾಗ 1 ಅಂತ ಬಂದರೆ ಧ್ವಜಾಯ, 2 ಬಂದರೆ ಧೂಮಾಯ, 3 ಸಿಂಹಾಯ, 4 ಶ್ವಾನಾಯ, 5 ವೃಷಭಾಯ, 6 ಕರಾಯ, 7 ಗಜಾಯ, 8 ಕಾಕಾಯ. ವಾಸ ಗೃಹ ನಿರ್ಮಾಣಕ್ಕೆ ಗಮನಿಸಬೇಕಾದ ಅಂಶಗಳು. ವಾಸ್ತುಪುರುಷನು 12 ಮಾಸಗಳಲ್ಲಿ ಈ ಕೆಳಗಿನಂತೆ ಕಾರ್ಯನಿರತನಾಗಿರುತ್ತಾನೆ. ಇದರಲ್ಲಿ ರಾಜಯೋಗ ಅವಧಿ ಅತ್ಯಂತ ಶುಭ, ಭೋಜನದ ಅವಧಿ ಶುಭ, ಅಡಿಗೆಯ ಅವಧಿ ಸಾಧಾರಣ ಶುಭ, ಉಳಿದ ಅವಧಿ ಶುಭಕರವಲ್ಲ. ಈ ರೀತಿ ನೀವು ಉದ್ದ ಇಂಟು ಅಗಲ ಕ್ಷೇತ್ರಫಲನ ಬಂದಿರೋದನ್ನ 9ರಿಂದ ಗುಣಿಸಿ 8ರಿಂದ ಭಾಗಿಸಿದರೆ ಉಳಿಯುವ ಶೇಷ ಸಂಖ್ಯೆ ಈ ಆಯಿಗಳಲ್ಲಿ ಬರುತ್ತೆ. ನೀವೇ ಲೆಕ್ಕಾಚಾರಗಳು ಮಾಡ್ಕೊಂಡು ನೀವೇ ಆಯಿಗಳು ಇಟ್ಕೊಂಡು ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಸಾರ್ ನಮ್ಮದು 40 × 30 ಅದರಲ್ಲಿ 32 × 27 ಕಟ್ತಿದ್ದೀನಿ, ಯಾವ ಆಯ ಬರುತ್ತೆ ಅಂತ ಕೇಳಕ್ಕೆ ಹೋಗ್ಬಿಡಿ. ಫೋನ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾವ ರೀತಿ ಆಯಾ ಲೆಕ್ಕಾಚಾರ ಮಾಡ್ಕೊಬೇಕಂತ ವಿಡಿಯೋ ತೋರಿಸ್ತಿದ್ದೀನಿ. ಈ ರೀತಿ ನೀವೇ ಮಾಡ್ಕೊಳ್ಳಿ. ಒಳ ಆಯ ಕನ್ಸಿಡರ್ ಮಾಡ್ಕೊಳ್ಳಿ, ಹೊರ ಆಯ ಅಲ್ಲ. ಈಗ 40 30 ಇದ್ದರೆ ನೀವು ಎಷ್ಟು ಒಳಗಡೆ ಕಟ್ಟಿಸ್ತಿದ್ದೀರ, 40 30 ಎಷ್ಟು ಒಳಗಡೆ, ಒಳ ಆಯ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಅದಕ್ಕೆ ಆಯಾ ಲೆಕ್ಕಾಚಾರಗಳು ಮಾಡ್ಕೊಳ್ಳಿ. ನಮಗೆ ಫೋನ್ ಮಾಡಿ, ಸಾರ್ ಇದು ಯಾವ ಆಯ, ನಮಗೆ ಟೈಮ್ ಇರಲ್ಲ, ಹೇಳಲ್ಲ. ಫೋನ್ ಮಾಡಿದರೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ನೀವೇ ವಾಸ್ತುಶಾಸ್ತ್ರ ತಜ್ಞರಾಗಿ, ನಿಮಗೆ ನೀವೇ ಜ್ಯೋತಿಷಿಗಳಾಗಿ, ನಿಮಗೆ ನೀವೇ ವಾಸ್ತುಶಾಸ್ತ್ರ ತಜ್ಞರಾಗಿ ಮಾಡ್ಕೊಳ್ರಿ. ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಲೆಕ್ಕಾಚಾರಗಳು ಹಾಕ್ಕೊಂಡು ನಿಮ್ಮ ಮನೆಗೆ ಮಾಡ್ಕೊಳ್ಳಿ. ಒಂದಂತೂ ಹೇಳ್ತೀನಿ, ಆರೋಗ್ಯ ದುಡ್ಡು ಇವೆರಡೇ ನಡೆಯೋದು ಕಲಿಯುಗದಲ್ಲಿ. ಯಾವ ಆಯುಗಳು ವರ್ಕ್ ಆಗಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಮಾಡ್ಕೊಬೇಕಷ್ಟೇ. ಈಗ ಧ್ವಜಾಯದಲ್ಲಿ, ಈಗ ಸಿಂಹಾಯದಲ್ಲಿ, ವೃಷಭಾಯದಲ್ಲಿ, ಗಜಾಯದಲ್ಲಿ ಆಯಗಳು ಹಾಕ್ಕೊಂಡು ಯಾರಾದರೂ 1000 ವರ್ಷ ಬದುಕಿದಾರಾ, 250 ವರ್ಷ 300 ಬದುಕಿದಾರಾ, 500 ವರ್ಷಗಟ್ಟಲೆ? ಏನೂ ಇಲ್ಲ. ನಿಮ್ಮ ಮನಸ್ಸಿಗೋಸ್ಕರ ಮಾಡ್ಕೊಬೇಕು. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆಯಾ ಅಂತಿರ್ತೀರ, ಅದಕ್ಕೋಸ್ಕರ ವಿಡಿಯೋ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.